ವಿಧಾನ ಚರಿತ ಜೈ ಸಹೋದರ ಬ್ರಹ್ಮ ವಿಷ್ಣು ಮಹೇಶ್ವರ ಗಂಧರ್ವ ದೇವಾನಾದ ಸುರರ ಬ್ರಹ್ಮ ವಿಷ್ಣು ಮಹೇಶ್ವರ ಗಂಧರ್ವ ದೇವಾನಾದ ಸುರರ ಸಲಹಿತ ಮಾತೆ ನೀನು ಹಳದು ಸಲಹಿತ ಮಾತೆ ನೀನು ತಾಯಿ ನಮ್ಮನ್ನು ರಕ್ಷಿಸೋ ಜೈ ಶಾಂಭವಿ ಜೈ ಜೈ ಶಾಂಭವಿ ಜನನಿ ಮಾತ ಸಕಲ ವೇದ ವಿಧಾನ ಚರಿತ ಜೈ ಶುಂಭ ದೈತ್ಯರ ಮರ್ದಿಸಿ ಮೈಶಾನಿಯಾಗಿ ಮೆರೆದ ಮಾತೆ ದೈತ್ಯರ ಮರ್ದಿಸಿ ಮೈಶಾನಿಯಾಗಿ ಮೆರೆದ ಮಾತೆ ಆನೆಯಿಂದಲೇ ಪೊರಬದಾದೆ ಕರುಣೆಯಿಂದಲೇ ಪೊರಬದಾದೆ ಕಾಯಿನುವೆನು ಶಾಂಭವಿ ಜೈ ಶಾಂಭವಿ ಜೈ ಜೈ ಶಾಂಭವಿ ಜನನಿ ಮಾತ ಸಕಲ ವೇದ ವಿಧಾನ ಚರಿತ ಜೈ ನಮ್ಮನು ಅಜ್ಞಾನ ತೊಲಗಿಸು ಬಾಳಿನಲ್ಲಿ ವಿಘ್ನವಿಲ್ಲದೆ ನಮ್ಮನು ಅಜ್ಞಾನ ತೊಲಗಿಸು ಬಾಳಿನಲ್ಲಿ ಗಾನ ಕಲಿಯಲು ಹರಡಿ ನಮ್ಮಲ್ಲಿ ಜ್ಞಾನ ಕಲಿಯಲು ಹರಡಿ ನಮ್ಮಲ್ಲಿ ಜ್ಞಾನ ಜ್ಯೋತಿಯ ಬೆಳಗಿಸು ಜೈ ಶಾಂಭವಿ ಜೈ ಜೈ ಶಾಂಭವಿ ಜನನಿ ಮಾತ ಸಕಲ ವೇದ ವಿಧಾನ ಚರಿತ ಜೈ ಶ್ರೀ ಶ್ರೀ ಅಂಜಾರಿ ಸಿದ್ಧನ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ಅಂಜಾರಿ ಸಿದ್ಧನ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ಅಂಜಾರಿ ಸಿದ್ಧನ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಒಂದೇ 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 ಶಾಂತಿ ಏನೇ ಬರಲಿ ಒಗ್ಗಟ್ಟಿರಲಿ ಜೈ ಜಗದಾಂಬೆ ಪಾದಕ್ಕೆ ನಮಸ್ತೆ ನಮಸ್ತೆ ನಮಃ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಈ ಜಗವೊಂದು ನಾಟಕವಯ್ಯ ಒಂದು ನಾಟಕವಯ್ಯ ಜನರೇ ಸೂತ್ರದ ಬೊಂಬೆಗಳಯ್ಯ ಜನರೇ ಸೂತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನಾರಾಯಣ ನಾರಾಯಣ ನಾಟಿಸಿದಂತೆ ಆಡುವರಯ್ಯ ಲೀಲಾಮಯನು ನಿನಲ್ಲವೇನಯ
ಮಯನು ನೀನಲ್ಲವೇನಯ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶೋಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಭಗವಂತನ ಸೃಷ್ಟಿಯಲ್ಲಿ ಒಂದೊಂದು ಸಾರಿ ದುಷ್ಟರು ದುಷ್ಕರ್ಮಿಗಳು ಜನಿಸುತ್ತಾರೆ. ಆದರೆ ಅವರು ಎಂತಹ ತ್ರಿಭುವನ ವೀರರೇ ಆದರೂ ತಮ್ಮ ನಾಶಕ್ಕೆ ತಾವೇ ಕಾರಣರಾಗುತ್ತಾರೆ. ಹಿಂದೆ ಮಧುಕೈಟಭರೆಂಬ ಮಹಾಸೂರರು ಜನಿಸಿ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನೇ ಕೊಲ್ಲಲು ಹೋಗುತ್ತಾರೆ. ಆಗ ಜಗಜ್ಜನನಿಯು ಮಹಾವಿಷ್ಣುವಿನ ರೂಪದಲ್ಲಿ ಆ ದುಷ್ಟರನ್ನು ಸಂಹರಿಸಿದ್ದಾಯಿತು. ಈಗ ಮಹಾಪರಾಕ್ರಮಿಯು ತ್ರಿಭುವನ ಸಮರ್ಥನು ಆದ ಮಹಿಷಾರೂಪಿನ ಮಹಿಷಾಸುರನೆಂಬ ಮಹಾದೈತ್ಯನು ದೇವಲೋಕವನ್ನೆಲ್ಲ ಧ್ವಂಸ ಮಾಡುವುದರಲ್ಲಿ ನನಗೇನು ಸಂದೇಹವೇ ಇಲ್ಲ. ಈಗ ಅವನ ಆರ್ಭಟಕ್ಕೆ ತ್ರಿಮೂರ್ತಿಗಳು ಸಹ ತಮ್ಮ ಸ್ಥಾನಗಳಿಂದ ಉಳಿಯದಂತಾಗಿದೆ. ಇರಲಿ, ತ್ರಿಮೂರ್ತಿಗಳನ್ನು ಕಂಡು ಮುಂದಿನ ಕಾರ್ಯವೇನೆಂಬುದನ್ನು ವಿಚಾರಿಸಲು ಹೋಗುತ್ತೇನೆ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಗೂತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಗೂತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವಚನ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ದುಷ್ಟರನು ಶಿಷ್ಟರನು ತಂದವನು ನೀನೇ ನಗಿಸುವುದು ಕಲಿಸುವುದು ಎಲ್ಲವೂ ನೀನೇ ಶಕ್ತಿ ಕೊಡುವುದು ನೀನೇ ಭಕ್ತಿ ಕೊಡುವುದು ನೀನೇ ನಿನ್ನಯ ಮಹಿಮೆಯ ಬಲ್ಲವನು ನೀನೇ ಸರ್ವದಿ ಮದಿಸಿದ ದಾನವರೋ ಮದ ಮೀರುದ ಮೇರೆಯುದ ಗರ್ಜಿಸಲೋ
ಅಲಿಸಿದ ದಾನವರು ಮದ ನೀರುತ ಮೆರೆಯುತ ಗರ್ಜಿಸಲು ದುರುಳರ ಅಲಿಸಿ ಜಯವನ ಗಳಿಸಿ ದುರುಳರ ಅಲಿಸಿ ಜಯವನ ಗಳಿಸಿ ಶ್ರೀವತ್ಸನೆ ಕರುಣಾಳುದಂತೆ ಕಮಲ ನಯನ ಕಮಲವದನ ಕಮಲ ರಮಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲವದನ ನಾರಾಯಣ ನಾರಾಯಣ ಮಹಾರಾಜಾಧಿರಾಜ ರಾಜ ಪರಮೇಶ್ವರ ಅಸುರ ಕುಲ ವಂಶಾಭರಣ ದೈವಸುರ ಮರ್ಧನ ದೈತ್ಯ ಕುಲ ಶ್ರೇಷ್ಠ ಶ್ರೀ 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 ಮಹಿಷಾಸುರ ಚಕ್ರವರ್ತಿಗಳಿಗೆ ಜೈ ಭವ ವಿಜಯೀ ಭವ ಜೈ ಭವ ವಿಜಯೀ ಭವ ಏನಪ್ಪಣೆ ಆಸ್ಥಾನಕ್ಕೆ ನರ್ತಕಿಯರನ್ನು ಬರಮಾಡು. ಅಪ್ಪಣೆ ಪ್ರಭು. ಬಾಳಿನರ ಸಮಯವಿದೆ ಬಾಳಿನರ ಸಮಯವಿದೆ ಇದುವೇ ಗಂಧರ್ವ ಗಾನದುದೆ ಇದುವೇ ಗಂಧರ್ವ ಗಾನದುದೆ ಬಾಳಿನರ ಸಮಯವಿದೆ ಸಕಲ ಕಲಾ ವಿಚಾರತೆ ತೇನೆ ಸಕಲ ಕಲಾ ವಿಚಾರತೆ ನಯನ ಮನೋಹರಿ ನಾಟ್ಯವಿದೆ ನಯನ ಮನೋಹರಿ ನಾಟ್ಯವಿದೆ ಕಿಡಿಗಿಂಪಿನ ರಸಗಾನ ಸುದೆ ಕಿರಿಗಿಂಪಿನ ರಸಗಾನ ಸುದೆ ಬಾಳಿನ ಸಮಯವಿದೆ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದೇ ಭಲೆ ನಾದದಿ ಹೌಲ ಹೌಲ ಮೋದದಿ ಮೈಮನ ಧಣಿಸುವ ನಾದದಿ ಮೋದದಿ ಮೈಮನ ಧಣಿಸುವ ನಾದದಿ ಮೋದದಿ ಮೈಮನ
ಮನ ತಣಿಸು ನಾದದಿ 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 ಮೋದದಿ 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 ಮೈ ಮನ ಮೈ ಮನ ಮೈ ಮನ ಮೈ ಮನ ತಣಿಸುವ 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 ತಣಿಸು ನಾದದಿ 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 ಮೋದದಿ 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 ಮೈ ಮನ ಮೈ ಮನ ಮೈ ಮನ ಮೈ ತಣಿಸುವ 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 ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ಶೃಂಗಾರ ಹೇ ರಸನಭಿಮಯ ಸಂಗೀತ ಫಲ ಶೃಂಗಾರ ರಸನಭಿಮಯ ಸಂಗೀತ ವಿರಾಜಿಸುವ ವಿನೋದದಲ್ಲಿ ಬಾಳಿನ ರಸಮಯ ಸಮಯವಿದೆ ಬಾಳಿನ ಸಮಯವಿದೆ ಇದುವೇ ಗಂಧರ್ವ ಗಾನದುದೆ ಇದುವೇ ಗಂಧರ್ವ ಗಾನದುದೆ ಬಾಳಿನ ಸಮಯವಿದೆ ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತಾಮ್ 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 ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತಾಮ್ 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 ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ತರಗಿಡದಾಮ್ ತರಗಿಡದಾಮ್ ತಗದಿಮ್ಮಿ ತಗ ಜಣು ತರಗಿಡದಾಮ್ ತಾಮ್ ತರಗಿಡದಾಮ್ ತಾಮ್ ತರಗಿಡದಾಮ್ ತಾಮ್ ತರಗಿಡದಾಮ್ ತಗದಿಮ್ಮಿ ತಗ ಜಣು ದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ದಿಮ್ಮಿ ತಗ ಜಣು ತಗದಿಮ್ಮಿ ತಗ ಜಣು ದಿಮ್ಮಿ ತಗ ತದ್ದಿ ತಗದಿನ ದಿಮ್ ದಿ ತಗದಿನ ದಿಮ್ ತಗದಿನ ದಿಮ್ ತದಿಂಗಿಣ ತದಿಂಗಿಣ ತದಿಗಿಣ 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 ತದಿ ದಿಮ್ ದಿ ತಗದಿನ ದಿಮ್ ತಗದಿನ ತದಿಂಗಿಣ ಮಹಾಪ್ರಭು ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ 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 ಅಣ್ಣ ಯಾರಲ್ಲಿ ನರ್ತಕಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸು. ಅಪ್ಪಣೆ ಪ್ರಭು. ಭುವನ ಭೀಕರನಾಗಿ ಮೆರೆದನಾಂ ದೊರೆಯೊಳಗೆ ದುರದೊಳಗೆ ದುರದೀರ ಮೈಸಾಸುರಗೆ ಅದಾರು ಸಾಟಿರುವರು ಈ ಧರೆಯೊಳಗೆ ಆ
ರಾಕ್ಷಸ ಬಿಡಾಲರೇ ಮಹಾಪ್ರಭು ಅಜನಿಂದ ನಿಜಾರ ಪಡೆದು ಭುಜಬಲ ಪರಾಕ್ರಮದಿಂದ ಗಜಾಧಿಪತಿಗಳನ್ನೇ ಸದಪಡಿದು ಅತ್ಯಂತ ವೈಭವದಿಂದ ಈ ಮಹಿಷ್ಮಾವತಿಯಲ್ಲಿ ಅಗಾಧವಾಗಿ ಮೆರೆಯುತ್ತಿರುವ ಈ ಮಹಿಷನ ಸಮಾನರು ಈ ಧರೆಯಲ್ಲಿ ಅವನಾವನಿರುವನು. ಹೌದು ದಾನವೇಂದ್ರ, ನಾವಿಡೀ ಭೂಮಂಡಲಕ್ಕೆ ಅರಸರಾಗಿರುವ ನಿಜ. ಆದರೆ ದೇವಲೋಕಗಳನ್ನೆಲ್ಲ ಸೂರೆಗೈದು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಜಯಿಸಿದ್ದಾದರೆ ನಮ್ಮನ್ನೆದುರಿಸಲಿಲ್ಲವಲ್ಲ ಆ ರುದ್ರ ಬ್ರಹ್ಮನನ್ನು ಸೋತ್ಯವಿಲ್ಲ. ಹೌದು ದಾನವೇಂದ್ರ, ಆ ದೊಬ್ಬ ದೇವೇಂದ್ರನನ್ನು ಹಾಗೂ ಅಗ್ನಿವಾಯುವರ್ಗವನ್ನು ಬಡಿದೋಡಿಸಿ ಈಗ ಆ ಸ್ವರ್ಗವನ್ನು ಆಕ್ರಮಿಸೋಣ. ಇದಕ್ಕೆ ನಿಮ್ಮಿಚ್ಛೇನು ಮಹಾಪ್ರಭು? ಸರಿಯಾದ ಆಲೋಚನೆ. ಆ ಮದಾಂತರ ಇಂದ್ರನನ್ನು ಪರಾಜಯಗೊಳಿಸಿ ಸ್ವರ್ಗವನ್ನು ಆಕ್ರಮಿಸಲು ಇದೇ ತಕ್ಕ ಸಮಯ. ಒಡೆಯರಥವನ್ನು ಸ್ವರ್ಗಲೋಕಕ್ಕೆ ಗುಡುಗಿನಂತೆ ಆರ್ಭಟಿಸಿ ಆ ನಿರ್ಜನನ್ನು ಜರ್ಜರಿತನಾಗಿ ಮಾಡುವುದು. ಸ್ವರ್ಗಲೋಕಕ್ಕೆ ಯಾರಲ್ಲಿ ನರ್ತಕಿರನ್ನು ಆಸ್ಥಾನಕ್ಕೆ ಪರಿಮಾಡು. ಅಂದದ ಶಿಲೆಯೊಂದು ಕುಣಿದಾಡಿದೆ, ಅದರ ಪನ್ನೀರ ಪರಿಮಳ ಉಬಿರಿದು. ಅಂದದ ಶಿಲೆಯೊಂದು ಕುಣಿದಾಡಿದೆ, ಮೋಹಿನಿ ಎಂಬುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯಲೆ ನಿನಗೆ ಹೀವುವಲ್ಲವೇ, ಚೆಲುವನ್ನು ಸೂಸುವಲತೆಯಲ್ಲವೇ, ನಿಮ್ಮ ಚೆಲುವನ್ನು ಸೂಸುವಲತೆಯಲ್ಲವೇ. ಅಂದದ ಶಿಲೆ ಎರಡು ಕುಣಿದಾಡಿವೆ. ಮಾಲೆಯ ಕಟ್ಟಿ ತಂದಿಗ ಹೂವೊಂದು, ಆಸೆಯು ತುಂಬಿಯು ರೀತಿಯಂತಿಗಾಗಿರುವುದು ಮತ್ತೊಂದು. ತತ್ತ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸ್ವರಗೀತೆಗಳಾಡುತ್ತಾ ಇರುವುದು ತಾನೊಂದು. ಮುಖದಲ್ಲಿ ಮುಖ ಬಿಟ್ಟು ಹಾರುತ್ತ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಹಾರುತ್ತ ಬರುವುದು, ಹಾರುತ್ತ ಬರುವುದು ದುಂಬಿಯ ತರದಿ, ಹಾರುತ್ತ ಬರುವುದು ದುಂಬಿಯ ತರದಿ, ಹಾರುತ್ತ ಬರುವುದು ದುಂಬಿಯ ತರದಿ. ಅಂದದ ಶಿಲೆ ಎರಡು ಕುಣಿದಾಡಿವೆ, ಅದರ ಪನ್ನೀರ ಪರಿಮಳ ಉಬಿರಿದು. ಅಂದದ ಶಿಲೆ ಎರಡು ಕುಣಿದಾಡಿವೆ, ಕುಣಿದಾಡಿವೆ, ಕುಣಿದಾಡಿವೆ. ಹಾ ಭಲೆ ಭಲೆ ನರ್ತಕಿಯರೇ, ನರ್ತಕರಿಗೆ ತಕ್ಕ
ತಕ್ಕ ಬಹುಮಾನವನ್ನು ಕೊಡುವಂತರಾಗಿರಿ. ಹಾಗೆ ಆಗಲಿ ಪ್ರಭು. ಬೆಳಿಗ್ಗೆ ಆರು ಸಮರು ಎನಗೆ ಜಗದೊಳಗೆ, ಆರು ಸಮರು ಎನಗೆ ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ. ಅಮರಪತಿಗೆ ಸರಿ ಸಮಾನರಿಹರೆ, ಅಮರಪತಿಗೆ ಸರಿ ಸಮಾನರಿಹರೆ. ಅಮಿತ ಭೋಗ ಸೌಭಾಗ್ಯದಿ ಮೆರವ, ಅಮಿತ ಭೋಗ ಸೌಭಾಗ್ಯದಿ ಮೆರವ. ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ. ಸಾಂದ್ರ ಬೈಯುವುದೋ ನರವ ಸ್ವರ್ಗಪತಿ, ಸಾಂದ್ರ ಬೈಯುವುದೋ ನರವ ಸ್ವರ್ಗಪತಿ. ಸಮರು ಕಾಂಡನ ಮೂರು ಲೋಕದಿ, ಸಮರು ಕಾಂಡನ ಮೂರು ಲೋಕದಿ. ಚಂದ್ರನಂತಿರುವ ಇಂದ್ರನ ವೈಭವಕ್ಕೆ, ಚಂದ್ರನಂತಿರುವ ಇಂದ್ರನ ವೈಭವಕ್ಕೆ ಅರಸು ರಾಜರ ತಲವರಿಸುವರೆ, ಅರಸು ರಾಜರೇ ತಲವರಿಸುವರೆ. ಆರು ಸಮರು ಎನಗೆ ಜಗದೊಳಗಾರು ಸಮರು ಎನಗೆ. ಅಂದ ಚಂದದಲ್ಲಿ ಸೌಂದರ್ಯವಾಗಿದ ಚಂದ್ರನಂತಹ ಇಂದ್ರನ ಸರಿ ಸಮಾನರು ತ್ರಿಲೋಕದಲ್ಲಿ ಯಾರೂ ಇಲ್ಲ. ನಾನಾ ಐಶ್ವರ್ಯಗಳು, ಸುಂದರ ವನಗಳು, ಅನ್ನದ ಮಿಂಚಿನ ಅರಮನೆಯಲ್ಲಿ ಸುಂದರಾಂಗಿಯರ ಗಾನವನ್ನು ಕೇಳುತ್ತ ಸುರಮಂಚದ ಮೇಲೆ ಓಲಾಡುವ ಈ ಅಮರೇಂದ್ರನ ಸೌಭಾಗ್ಯಕ್ಕೆ ಸರಿಸಾಟಿ ಯಾರೂ ಇಲ್ಲ. ಸರಿ ಸಮತಮಗೆ ಯಾರಿಗಾರೆ ನೋವಾರೆ. ನಾರಾಯಣ ನಾರಾಯಣ. ಸರಿ ಸಮತಮಗೆ ಯಾರಿಗಾರೆ ನೋವಾರೆ. ಮೆರೆಯುತ್ತ ಬರದೆ ಅಪಜಯ ಪಡೆವೆ, ಮೆರೆಯುತ್ತ ಬರದೆ ಅಪಜಯ ಪಡೆವೆ. ಮೆರೆಯುತ್ತ ಬರದೆ ಅಪಜಯ ಪಡೆವೆ. ನಾರದ ಮೂರವ ಬೀರುವ, ನಾರದ ಮೂರವ ಬೀರುವ. ಜಗದೀಶ ನಾಡುವ ಜಗವೇ ನಾಟಕ, ನಾಟಕ ಸಂಚಾರಿತನಾಗಿ ಕಾಣುವ. ಜಗದೀಶ ನಾಡುವ ಜಗವೇ ನಾಟಕ, ನಾಟಕ ನಾಟಕ. ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಬವನಳಿಸಿ. ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಬವನಳಿಸಿ, ಕಾಮಿಕ ಜನರ ನೀತಿಯ ಹಳಿಸಿ. ಕಾಮಿಕ ಜನರ ಕೀರ್ತಿಯ ಹಳಿಸಿ, ಕಾಮಿಕ ಜನರ ಕೀರ್ತಿಯ ಹಳಿಸಿ. ನಾರದ ಮೂರವ ಬೀರುವ, ನಾರದ ಮೂರವ ಬೀರುವ. ಜಗದೀಶ ನಾಳುವ ಜಗವೇ ನಾಟಕ ರಂಗ, ನಾಟಕ ರಂಗ, ನಾಟಕ
ವಂದಿಸುವೆವು. ಶ್ರೇಯಸ್ತು ಮಹೇಂದ್ರ, ಶ್ರೇಯಸ್ತು. ನಿನಗೆ ಮಂಗಳವಾಗಲಿ. ಸಮಾಚಾರವೇನು ಪೂಜ್ಯರೇ? ಸಮಾಚಾರವಿಲ್ಲೇನು ದೇವರಾಜ? ಭೂಲೋಕದಲ್ಲಿ ಮಹಿಷಾಸುರನೆಂಬ ರಾಕ್ಷಸನ ಹಾವಳಿ. ಏನು? ಭೂಲೋಕದಲ್ಲಿ ಮಹಿಷಾಸುರನ ಹಾವಳಿಯೇ? ಹೌದು ಹೌದು ಮಹೇಂದ್ರ. ಅವನು ಹರಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಅಟ್ಟ ಆಸದಿಂದ ಮೆರೆಯುತ್ತಿರುವನು. ಈಗ ಅವನ ಹಾವಳಿಗೆ ಸಕಲ ಋಷಿ ಮುನಿಗಳು ಬೇಸತ್ತಿ ಹೋಗಿರುವರು. ಮಹೇಂದ್ರ, ನೀನು ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಬೇಕು. ಸಂಸೇವಕ್ಕೆ ನಾರದಿರೆ ದಜಿಸಿ ಋಷಿಯ ಉಗ್ರ ಎಲುಬುಗಳಿಂದ ಅತ್ಯುಗ್ರವಾದ ಆ ಮೈಸನ್ನು ನನಗೆ ಲೆಕ್ಕವೇ? ಈಗಲೇ ಹೋಗಿ ಅವನನ್ನು ಸಂಹರಿಸಿ ಬರುತ್ತೀನಿ. ನೋಡುತ್ತಿರೋ ಪೂಜಾರೆ. ಆಹಾ, ನೀನೇನು ಹೋಗುವುದು ಬೇಡ ಮಹೇಂದ್ರ. ಮಹಿಷಾಸುರನೇ ನಿನ್ನ ಸ್ವರ್ಗಕ್ಕೆ ದಾಳಿಡಬೇಕೆಂದು ಬಹು ರೋಷಾವೇಶನಾಗಿ ಬರುತ್ತಿದ್ದಾನೆ. ನೀನಿನ್ನು ಸಿದ್ಧನಾಗು. ಏನು? ಸ್ವರ್ಗ ಲೋಕಕ್ಕೆ ದಾಳಿ ಇಡಲು ಬರ್ತಿದ್ದಾನೆ? ಈ ನನ್ನ ವಜ್ರಾಯುಧದಲ್ಲಿ ಉರುಳಿಸಿ ತತ್ತರಿಸುವಂತೆ ಮಾಡಿ ಅವನ ಶಿರಗಳನ್ನು ಕತ್ತರಿಸಿ ಪೃಥ್ವಿ ದೇವತಾಂತರಕ್ಕೆ ಒಡೆದಟ್ಟದೇ ಬಿಡಲಾರೆ. ಮಹಿಷಾಸುರ ಚಕ್ರವರ್ತಿಗಳಿಗೆ ಬಹುಬರ ಬಹುಬರ ಬಹುಬರ. ದುರಹಂಭಾವತಿ ಬೀಗುವ ದುರಸಹಸ್ರಾಕ್ಷಕಣೆ ಬಿಡುಯಿ ನಿನ್ನ ಬಡಿವಾರವನ. ಮುರಿದಾದೊಳ್ ನಿನ್ನಯ ಸುರಪತಿಯ ಪದವಿಯನೆ ಸೂರಗೊಂಡಿಪೆನಿ ಈಗಲೇ. ಬರಿದೇಕ ನಿನ್ನಯ ಪೌರುಷ ಸಗಿಸನು ಸಮರದಲ್ಲಿ ನಿನ್ನ ಯಾರು ಪಿಡಿದಾದೋ ನಿನ್ನಯ ಪಡೆಯಂ ಕಡಿ ಕಡಿದು ಸ್ವರ್ಗವನ್ನಾಳುತ್ತಿರುವ ಪರದೇವಂತರ ಮುಂಬಾದಮ ನೀನೆಯೇನು? ಹೇಳಿ, ಮೊದಲು ಸ್ವರ್ಗವನ್ನು ಬಿಟ್ಟು ತೊಲಗು. ಇಲ್ಲವಾದರೆ ಈ ಮಹಿಷನ ಮಹಾ ಹೊಡೆತಕ್ಕೆ ಕಿತ್ತಿ ಚಡಬಡಿಸಿ ಸಾಯಬೇಕಾದಿತ್ತು. ಯಕ್ಷರ ನಿನ್ನ ಕೊಟ್ಟು ಬೆದಕಿಗೆ ಬೆದರುವರು ಯಾರು ಇಲ್ಲ. ಸಹಸ್ರ ಯುಗಗಳಿಂದ ನಿಮ್ಮಂತ ರಕ್ಕಸರನ್ನು ನಾಶ ಮಾಡಿದ ಈ ದೇವೇಂದ್ರನ ಮುಂದೆ ನಿನ್ನ ಅಹಂಕಾರವೇ ಮದ ಅಂದ ಸಿದ್ಧನಾಗು ಇದ್ದಕ್ಕೆ. ಯುದ್ಧವೆಂಬ ಸದ್ದೇ ಗೊತ್ತಿಲ್ಲದ ನಿನ್ನಂತಹ ಪೆದ್ದನೊಡನೆ ನಾನು ಯುದ್ಧ ಮಾಡುವುದೇ? ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ಬಾಗುವುದು ಭಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನೀನು ಯಾವ ಲೆಕ್ಕ ಮದ ಅಂದ? ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಮದ ಅಂದ. ಹೇಳಿ ಸುರಪತಿ ಬಿಡುವೆನು ನಾನು, ಹೇಳಿ ಸುರಪತಿ ಬಿಡುವೆನು ನಾನು. ಮಾಯಗಾರತಿ ಮೋಸಗಾರ ಬದುಕನೆ ಅದಮನು ಮದವನು ಮುರುವೆ. ಮಾಯಗಾರತಿ ಮೋಸಗಾರ ಬದುಕನೆ ಅದಮನು ಮದವನು ಮುರುವೆ. ಹೇಳಿ ಸುರಪತಿ ಬಿಡುವೆನು ನಾನು, ರಕ್ಕಸ ಬಿಡುವೆನು ನಾನು.
ಪಾತಕಿಯೇ ಭುವನ ಸಿಂಹನ ಕೆಳತಿ ಮಿಳಿಯುವ ವಂಚಕಿಯೇ ಮಸಳೆ ರೂಪದಿ ನನ್ನ ತಂದೆ ಒಂದಿಹ ಪಾತಕಿಯೇ ಭುವನ ಸಿಂಹನ ಕೆಳತಿ ಉಳಿಯುವ ವಂಚಕಿಯೇ ಗಂಡಾದರ ಯುದ್ಧಕ್ಕೆ ಎದುರಾಗು ಯುದ್ಧಕ್ಕೆ ಗಂಡಾದರ ಯುದ್ಧಕ್ಕೆ ಎದುರಾಗು ಯುದ್ಧಕ್ಕೆ ಶಿರವ ಕಡೆಗೆ ಕೊರಳ ಕೈ ಕರುಳ ಮಾಲೆಯ ಹಾಕಿಕೊಳ್ಳುವೆ ಶಿರವ ಕಡಿ ಕೊರಳ ಕೊಯ್ಯು ಕರುಳ ಮಾಲೆಯ ಹಾಕಿಕೊಳ್ಳುವೆ ಹೇಳಿಸುವ ಪತಿ ಬಿಡುವೆ ಬಿಡುವೆನ ನಾನು ಹೋಗು ಮದನ. ಮಲ್ಲ ಇದಕ್ಕೆ ಸಿದ್ಧನಾಗು. ಗದ ಯುದ್ಧವೇ ಗೊತ್ತಿಲ್ಲದ ಈ ಪೆದ್ದನಿಗೆ ಮಲ್ಲ ಯುದ್ಧವಂತೆ ಮಲ್ಲ ಯುದ್ಧ ಸಿದ್ಧನಾಗು ಮಧಾಂತ ಸಿದ್ಧನಾಗುವ ರಕ್ಕಸ. ದಳಪತಿಗಳಾದ ಚಾಕ್ಷುರಾಕ್ಷ ಬಿಡೋಲರು ಮಹಾಪ್ರಭು ಈ ಸ್ವರ್ಗದಲ್ಲಿರುವ ಐಶ್ವರ್ಯ ರಾಶಿಗಳನ್ನ ದೂರಗೊಂಡು ನಡೆಯಿರಿ ಮಹಿಷ್ಮಾವತಿಗೆ. ಮಾದಾಜ್ಞ ಮಹಾಪ್ರಭು. ಕೃಷ್ಣನ ಹೆಸರೇ ಲೋಕಪ್ರಿಯ, ಕೃಷ್ಣನ ಹೆಸರೇ ಲೋಕಪ್ರಿಯ, ನೆನೆದರೆ ಇಲ್ಲ ಭಯ, ಸ್ವಾಮಿಯ
ಲಕ್ಷ್ಮಿ, ಸ್ವಾಮಿ, ನನ್ನ ಶೃಂಗಾರದ ಸಿರಿಯೇ, ಈ ಕ್ಷೀರಸಾಗರದ ಸೌಂದರ್ಯವನ್ನು ನೋಡು, ಎಷ್ಟು ಮನೋಹರವಾಗಿದೆಯಲ್ಲ. ತೇಲುತ್ತಿರುವ ಹಂಸಗಳು, ತೂಗುತ್ತಿರುವ ಹಸಿರು, ಕಮಲದ ಕೆಂಪು, ಗಿಳಿ ಕೋಗಿಲೆಗಳ ಹಿಂಪು, ಇವುಗಳಿಂದ ನನ್ನ ಮನಸ್ಸು ಉಲ್ಲಾಸದಿಂದ ನಲಿಯುತ್ತಿದೆ ದೇವಿ. ಸ್ವಾಮಿ, ಇಂತಹ ಸುಮಧುರ ಸಮಯದಲ್ಲಿ ಸರಿಗಮ ಸ್ವರದಿಂದ ನಿಮ್ಮ ಕಂಚಿನ ಕಂಠದಿಂದ ಒಂದು ರಾಗವನ್ನು ರಮಿಸಬಾರದು. ಹಾಗೇ ಆಗಲಿ ದೇವಿ. ಬಾರೇ 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 ನನ್ನೊಲವ ತಿರುವತಾರೆ, ಪ್ರಣಯಾನುಭಾವತಾರೆ, ಸಿರಿಮಲ್ಲೆ ಮುಡಿವ ಬಾರೇ ಬಾರೇ ಬಾರೇ.
ನಾವು ಹೀಗೆ ನಲಿಯುತ್ತಿದ್ದರೆ ನನಗೇಕೋ ಚಿಂತೆ ಎಂಬ ಮೂಡವೇ ಕವಿಯುತ್ತಿದೆಯಲ್ಲ. ಏಕೆ ಸ್ವಾಮಿ ಚಿಂತಿಸುತ್ತಿದ್ದೀರಿ? ಇದರ ಕಾರಣವೇನು ಸ್ವಾಮಿ? ದೇವಿ, ಮಹಿಷಾಸುರನೆಂಬ ಮಹಾದುಷ್ಟ ದೈತ್ಯನು ಭೂಮಂಡಲದಲ್ಲಿ ಜನಿಸಿ ಅವನೀಗಾಗಲೇ ಇಂದ್ರಾದಿ ದೇವತೆಗಳನ್ನು ಹೊಡೆದೋಡಿಸಿ ಬಿಟ್ಟಿದ್ದಾನೆ. ಅವನು ಘನವರಗಳನ್ನು ಪಡೆದಿರುವವನು. ಆದ್ದರಿಂದ ಅವನನ್ನು ಕೊಲ್ಲಲು ತ್ರಿಮೂರ್ತಿಗಳಾದ ನಮ್ಮೂವರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ತ್ರಿಮೂರ್ತಿಗಳಿಗೆ ಅವನಿಂದ ಯಾವಾಗ ಅಪಾಯ ಸಂಭವಿಸುತ್ತದೋ ಎಂದು ಯೋಚಿಸಿದ್ದೇನೆ ದೇವಿ. ಸ್ವಾಮಿ, ಜಗತ್ರಕ್ಷಕನಾದ ನೀವು ನಿಮ್ಮಿಂದ ಸಾಧ್ಯವಿಲ್ಲವೇ ಸ್ವಾಮಿ? ಇದಕ್ಕೇಕೆ ಆ ರಕ್ಕಸರಿಂದ ಚಿಂತಿಸುತ್ತಿದ್ದೀರಿ ಸ್ವಾಮಿ? ಸುಮ್ಮನೆ ನನ್ನೊಡನೆ ಕಾಲ ಕಳೆಯಬಾರದೆ ದೇವ? ದೇವಿ, ಇಲ್ಲ ದೇವಿ, ಈಗ ನನ್ನ ಮನಸ್ಸು ಚಂಚಲಗೊಂಡಿದೆ. ಹಾಡುವುದಾದರೂ ಹೇಗೆ? ಸ್ವಾಮಿ, ನಿಮ್ಮ ಸಂಕಲ್ಪದಂತೆ ಏನು ನಡೆಯಬೇಕೋ ಅದು ನಡೆದೇ ತಿರುತ್ತದೆ. ಬನ್ನಿ ಸ್ವಾಮಿ, ನಿಮ್ಮ ಸರಿಗಮ ಸ್ವರದಿಂದ ನಾವು ರಮಿಸೋಣ. ಹಾಗೇ ಆಗಲಿ ದೇವಿ. ಆ ಆ ವಸಂತನಾಗಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಗೆ ವಸಂತನಾಗಮನವು. ಲಕ್ಷ್ಮೀ, ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು. ನೀನೇ ವಸಂತ, ನಾನೇ ಕೋಗಿಲೆ, ನೀನೇ ವಸಂತ. ಆಹಾ ಜಾರಿ ಜಾರಿ ಜಲಪಾತವಾಗಿ ಧುಮುಕು ಜಲಕನ್ಯೆಯ ರೂಪಕ್ಕೆ ನೀ ಬಂದರೆ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕು ಜಲಕನ್ಯೆಯ ರೂಪಕ್ಕೆ ನೀ ಬಂದರೆ, ಆಲೋಹಣ ಅವರೋಹಣ ಆಲಾಪನೆಯಾಗಿ, ಆಲೋಹಣ ಅವರೋಹಣ ಆಲಾಪನೆಯಾಗಿ, ಸುಸ್ವರ ಸಂಗೀತದಿ ರಾಗ ಮಧುರವಾಗಿ, ಸುಸ್ವರ ಸಂಗೀತದಿ ರಾಗ ಮಧುರವಾಗಿ ನಿನ್ನ ಸೇರಲು. ಲಕ್ಷ್ಮಿ, ಸ್ವಾಮಿ, ಭಾವತರಂಗವಾಗಿದೆ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು. ನೀನು ವಸಂತ, ನಾನೇ ಕೋಗಿಲೆ,
ಮಧುಮಾಸದ ಮಧುವಾಗಿ ವನದೇವಿಯು ನೀನಾಗಿ ಸ್ವಾಮಿ ಮಧುಮಾಸದ ಮಧುವಾಗಿ ವನದೇವಿಯು ನೀನಾಗಿ ಚಿಗುರಲೆ ಸೌಗಂಧವಿ ಹಿತಕರ ಸಂಪಾಗೆ ಚಿಗುರಲೆ ಸೌಗಂಧವಿ ಹಿತಕರ ಸಂಪಾಗಿ ನಿನ್ನ ಕೊರಳಲಿ ಲಕ್ಷ್ಮಿ ಸ್ವಾಮಿ ಮುತ್ತಿನ ಹಾರವಾಗುವೆ ಆ ಆ ಆ ಆ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೆ ವಸಂತ ಆಹಾ 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 ಇಳಿಯಿಂದ ಜಾರಿ ಜಾರಿ ಜಲಪಾತದೊಳಗೆ ಸೇರಿ ಇಳಿಯಿಂದ ಜಾರಿ ಜಾರಿ ಜಲಪಾತದೊಳಗೆ ಸೇರಿ ಪುಷ್ಕರ ಸಂಗೀತದ ನಾದ ಮಧುರ ಮಾಡಿ ಪ್ರಿಯ ಪುಷ್ಕರ ಸಂಗೀತದ ನಾದ ಮಧುರ ಮಾಡಿ ಆರೋಹಣ ಅವರೋಹಣ ಆಲಾಪನೆಗಾಗಿ ಆರೋಹಣ ಅವರೋಹಣ ಆಲಾಪನೆಗಾಗಿ ಸ್ವಾಮಿ ಲಕ್ಷ್ಮಿ ಪ್ರಿಯ ಪ್ರಿಯೇ ಪ್ರಾಣೇಶ್ವರ ಪ್ರಾಣೇಶ್ವರಿ ನಿಮ್ಮ ಸೇರಲು ವಸಂತನಾಗಮಕ್ಕೆ ಕೋಗಿಲೆ ಗಾಯನ ಕೋಗಿಲೆ ಗಾಯನ ಆಪತ್ತು ಏಕೆ ಏನಾಯಿತು ಪರಮೇಶ್ವರ? ಈ ರೀತಿ ದೈವ ಸಮೂಹವನ್ನು ವೈಕುಂಠಕ್ಕೆ ಕರೆತರಲು ಕಾರಣವೇನು? ನಾರಾಯಣ, ಮಹಿಷಾಸುರನ ಮಹಾದಾರ್ಭಟ ದಾವಳಿ ಅವನು ದೇವಲೋಕವನ್ನೆಲ್ಲ ಧ್ವಂಸಗೊಳಿಸಿ ಇಂದ್ರಾದಿ ಸುರದಿಕ್ಪಾಲಕರನ್ನು ಅವರ ಸ್ಥಾನಗಳಿಂದ ಹೊಡೆದೊಡಿಸಿದ್ದಾನೆ. ಈಗ ನಮ್ಮ ತ್ರಿಲೋಕಗಳಿಗೂ ದಾಳಿ ಇಡುತ್ತಾನೆ ಎನ್ನುವಷ್ಟರಲ್ಲಿ ನಾನು ಕೈಲಾಸ ಸತ್ಯಲೋಕದಿಂದ ಅವನ ಆರ್ಭಟವನ್ನು ಕೇಳಲಾರದೆ ಈ ದೇವ ಸಮೂಹವನ್ನು ಇಲ್ಲಿಗೆ ಕರೆದುಕೊಂಡು ಬಂದನು. ದೇವ, ಏನು ಆ ದುಷ್ಟನು ತ್ರಿಲೋಕಗಳಿಗೆ ದಾಳಿ ಇಡಲು ಬರುತ್ತಿದ್ದಾನೆಯೇ? ಹೌದು ನಾರಾಯಣ, ನೀನು ಹೇಗಾದರೂ ಮಾಡಿ ಆ ದುಷ್ಟನನ್ನು ಕೊಲ್ಲಲೇಬೇಕು. ಇಲ್ಲದಿದ್ದರೆ ಅವರಿಂದ ಹಾನಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ, ಆ ದುಷ್ಟನನ್ನು ಕೊಲ್ಲಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ನೀನೇ ಕಾಪಾಡಬೇಕು. ಹೌದು ನಾರಾಯಣ, ನೀನೇ ರಕ್ಷಿಸಬೇಕು. ಹರಬ್ರಹ್ಮಾದಿಗಳೇ, ಆ ದುಷ್ಟನಾದ ಮಹಿಷಾಸುರನನ್ನು ಕೊಲ್ಲಲು ತ್ರಿಮೂರ್ತಿಗಳಾದ ನಮ್ಮೂವರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಮುಂದಿನ ಗತಿ? ದೈವೋತ್ತಮರೇ ಕೇಳಿ, ಆ ದುಷ್ಟನಾದ ಮಹಿಷಾಸುರನನ್ನು ಕೊಲ್ಲಲು ಒಂದು ಮಾರ್ಗವಿದೆ. ಅವನಿಗೆ ಈ ಹರನ ವರಬಲವಿದೆ. ಆದ್ದರಿಂದ ಅಯೋನಿಜಳಾದ ಸ್ತ್ರೀಯಿಂದ ಮಾತ್ರ ಮರಣ ಉಂಟು. ಆದ್ದರಿಂದ ಇಡೀ ನಮ್ಮ ದೈವ ಸಮೂಹವನ್ನೇ ಸೃಷ್ಟಿಸಿದ ಆ ಮಹಾಶಕ್ತಿಯಾದ ಆದಿಶಕ್ತಿಯನ್ನು ಮೊರೆ ಹೋಗಬೇಕು. ಆ ತಾಯಿ ಇರುವ ಸ್ಥಳ
ಆ ತಾಯಿಯನ್ನು ಪ್ರತ್ಯಕ್ಷ ಮಾಡಿಸುವ ರೀತಿ ಧ್ಯಾನಿಸುವ ರೀತಿಯನ್ನು ಹುಡುಕುತ್ತಾ ಹೋಗೋಣ, ನಡೆಯಿರಿ. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ಹೌದು ದೇವತೆಗಳೇ, ತಡ ಮಾಡದೆ ನಡೆಯಿರಿ, ಹೋಗುವ. ಆದರೆ ಆ ತಾಯಿ ಜನರು ಸೂಕ್ತವಾದ ಸ್ಥಳವನ್ನು ಹುಡುಕುವುದಾದ್ರೂ ಹೇಗೆ? ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ನೀವು ಯೋಚಿಸದಿರಿ. ಆ ಮಹಾತಾಯಿಯನ್ನು ಧ್ಯಾನಿಸಲು ಹಿಮಾಚಲದ ರಜತಾತ್ರಿಗಿರಿಯ ಸೂಕ್ತವಾದ ಸ್ಥಳ, ಅಲ್ಲಿಗೆ ನಾನೇ ಕರೆದುಕೊಂಡು ಹೋಗುತ್ತೇನೆ. ನಡೆಯಿರಿ, ಮುಂದಿನ ಕಾರ್ಯಕ್ಕೆ ಕಾರ್ಯೋನ್ಮುಖರೋಗೋಣ. ನೀವಿಬ್ರು ಒಂದ್ ಕಡೆ ಇರಿ. ಹರಿಹರರೇ, ಆ ದುಷ್ಟ ಮಹಿಷಾಸುರನ ಸೃಷ್ಟಿಸಿ ತ್ರಿಮೂರ್ತಿಗಳಾದ ನಾವಲ್ಲದೆ ಸರ್ವ ದಿವಿಜರು ಆ ದುಷ್ಟ ಮಹಿಷಾಸುರನಿಗೆ ಎದುರಿ ತಮ್ಮ ಹದಿಗಳನ್ನು ತಿಳಿಸಿ ನಿರ್ಗರಿತರಂತೆ ಈ ಕಾಡಿನಲ್ಲಿ ಅಲೆಯಬೇಕಾಯಿತು. ಅವನ ಹಾವಳಿಗೆ ನಮ್ಮ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಯಿತೆ. ನನ್ನ ಸೃಷ್ಟಿ ಕಾರ್ಯವು ಏರುಪೇರು ಆಗುತ್ತಿದೆ. ನಾರಾಯಣ, ಈಗ ತಡ ಮಾಡದೆ ಆ ಮಹಾಶಕ್ತಿಯನ್ನು ಧ್ಯಾನಿಸೋಣವೇ? ಬ್ರಹ್ಮದೇವ, ಆ ಆದಿಶಕ್ತಿಯನ್ನು ಧ್ಯಾನಿಸಲು ಒಂದು ಆಕಾರ ಬೇಕು. ಅದನ್ನು ಯೋಚಿಸಿ ನನಗೂ ಏನು ಒಲೆಯದಂತಾಗಿದೆ. ಈ ಪರಮೇಶ್ವರನು ಆ ದುಷ್ಟನಾದ ಮಹಿಷಾಸುರನಿಗೆ ವರವನ್ನಿತ್ತು ಇಡೀ ನಮ್ಮ ದೈವ ಸಮೂಹವನ್ನೇ ನೋವಿನ ಸಾಗರದಲ್ಲಿ ಮುಳುಗಿಸಿಬಿಟ್ಟಿದ್ದಾನೆ. ಹೌದು, ಈ ಪರಶಿವನಿಂದ ಎಂತಹ ಅಪರಾಧ ತೊಂದರೆ ಆಯಿತು. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ನನ್ನನ್ನು ಕ್ಷಮಿಸಿ. ಆ ದುಷ್ಟನಾದ ಮಹಿಷಾಸುರನು ಮಹಾಶಿವ ಭಕ್ತನೆಂದು ತಿಳಿದು ವರ ನೀಡಿದ್ದಕ್ಕೆ ಆ ನೀಚನಿಗೆ ಎದರಿ ಈ ಕಾಡಿನಲ್ಲಿ ಅಲಿಯಬೇಕಾಯಿತು. ಪರಮೇಶ್ವರ, ಸುಮ್ಮನೆ ಹೀಗೆ ಕಾಲಹರಣ ಮಾಡುವುದು ಸೂಕ್ತವಲ್ಲ. ಹೇಗಾದರೂ ಮಾಡಿ ಆ ಆದಿಶಕ್ತಿಯ ರೂಪವನ್ನು ಹೇಳಿಕೊಡಬಾರದೆ? ಹೌದು ಪರಮೇಶ್ವರ, ನೀನೇ ಆ ಪರಬ್ರಹ್ಮ ಸ್ವರೂಪಿಣಿಯ ನೆಲೆಯನ್ನು ತಿಳಿಸಬೇಕು. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ಕೇಳಿ. ಆ ತಾಯಿಯನ್ನು ಧ್ಯಾನಿಸಬೇಕೆಂದರೆ ನಮ್ಮೆಲ್ಲರ ತೇಜಸ್ಸುಗಳನ್ನು ಕೊಟ್ಟು ಕುಂಭಕದಲ್ಲಿ ಓಂಕಾರ ನಾದ ಕೇಳುತ್ತಾ ಆ ಮಹಾತಾಯಿಯನ್ನು ಧ್ಯಾನಿಸಬೇಕು. ನಾರಾಯಣ, ನೀನು ಆ ಮಹಾತಾಯಿಯ ನೀನು ಆ ಮಹಾತಾಯಿಯ ದಂತ ಪಂಥಗಳಾಗಬೇಕು. ಬ್ರಹ್ಮದೇವ, ನೀನು ಆಕೆಯ ದಂತ ಪಂಥಿಗಳಾಗಬೇಕು. ಮಹೇಂದ್ರ, ನೀನು ಆ ಮಹಾದೇವಿಯ ಕಟಿಯಾಗಬೇಕು. ಯಮ ವರ್ಣಾದಿಗಳು ಉಬ್ಬು ಗಳ್ಳಗಳಾಗುತ್ತಾರೆ. ನಾನು ಆ ಪರಾಶಕ್ತಿಯ ಕೇಶವಾಗಿ ಸೂರ್ಯಪ್ರಭ ತೇಜಸ್ಸಾಗುತ್ತೇನೆ. ಈ ಪಾತಾಳಗಳೇ ಪಾದಗಳಾಗುತ್ತವೆ, ಸೂರ್ಯ ಚಂದ್ರರೇ ನಯನಗಳಾಗುತ್ತಾರೆ, ಭೂಮಿಯೇ ಉದರವಾಗುತ್ತದೆ, ನನ್ನ ಕೈಲಾಸಗಿರಿಯು ಕಿರೀಟವಾಗುತ್ತದೆ. ಸಹಸ್ರಾರು ಕರಗಳು ಅನೇಕ ಅಸ್ತ್ರಗಳಿಂದ ಪ್ರಜ್ವಲಿತವಾದ ಸುಂದರ ರೂಪದ ಮಹಾತಾಯಿಯನ್ನು ಹಿಮಾಚಲದ ರಜತಾತ್ರಿಗಿರಿಗೆ ಹೋಗಿ ಧ್ಯಾನಿಸೋಣ. ನಡೆಯಿರಿ. ಹಾಗಾದರೆ ನಡೆಯಿರಿ, ಹಿಮಗಿರಿ ತಪ್ಪಲ್ಲ ಹೋಗಿ ಧ್ಯಾನ ಪರಮೇಶ್ವರ, ನಿನ್ನ ಉಪಕಾರಕ್ಕೆ ಚಿರಋಣಿ. ತ್ರಿಲೋಕಗಳನ್ನೇ ಸೃಷ್ಟಿಸಿ ಸಕಲ ದೇವಾನುದೇವತೆಗಳಿಗೆ ಜನ್ಮ ನೀಡಿದ ಆ ಆದಿಶಕ್ತಿಯನ್ನು ಮರೆತು ನಾವು ಬಹು ಕಷ್ಟಪಟ್ಟಂತಾಯ್ತು. ನಡೆಯಿರಿ, ಆ ಆದಿಶಕ್ತಿಯನ್ನು ಪ್ರಾರ್ಥಿಸೋಣ. ಪರಮೇಶ್ವರ, ನಿನ್ನ ಉಪಕಾರಕ್ಕೆ ಚಿರಣಮಣಗಳು. ಆ ಓಂಕಾರ ರೂಪಿಣಿಯನ್ನು ಮತ್ತೆ ಕಾಣುವಂತೆ ಮಾಡಿದ ಉಪಕಾರಕ್ಕೆ ಚಿರಣಮನಗಳು. ಹಾಗಾದರೆ ನಡೆಯಿರಿ, ಹಿಮಗಿರಿ ತಪ್ಪಲಿಗೆ ಹೋಗಿ ಧ್ಯಾನ ತತ್ಪರರಾಗುವ. ನಡೆಯಿರಿ.